ನಮಸ್ತೆ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನಿವತ್ತು ಮಾಹಿತಿ ಕೊಡ್ತಾ ಇರೋದು ಬಂದ್ಬಿಟ್ಟು ನಿಮಗೆ ಹುಂಡೈ ವೆನ್ಯೂ ಗಾಡಿ. ಹುಂಡೈ ವೆನ್ಯೂ ಅಲ್ಲಿ ಡೈರೆಕ್ಟ್ ಇಂಜೆಕ್ಷನ್, ಇದು ಟರ್ಬೋ ಅಂತ ಕರಿತಿರಲ್ಲ, GDI ಟರ್ಬೋ, DI ಅಂತ. DI ಅಂತಂದ್ರೆ ಡೈರೆಕ್ಟ್ ಇಂಜೆಕ್ಷನ್, GDI ಅಂತಂದ್ರೆ ಗ್ಯಾಸೋಲೈನ್ ಡೈರೆಕ್ಟ್ ಇಂಜೆಕ್ಷನ್ ಅಂತ ಹೇಳ್ಬಿಟ್ಟು ಈ ಟರ್ಬೋ ಗಾಡಿಗಳಲ್ಲಿ, ಹೈ ಎಂಡ್ ಗಾಡಿಗಳಲ್ಲೆಲ್ಲ ಬರ್ತದೆ. ಇವು ಗಾಡಿಗಳು ಕೂಡ ಕಡಿಮೆ ಇದು ಇರುವುದು, ಬಟ್ ಕಿಟ್ ರೇಟ್ ಕೂಡ ರೆಗ್ಯುಲರ್ ಗಾಡಿಗಳಿಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಕಿಟ್ ರೇಟ್ ಇದು. ಹಂಗಾಗಿ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೆ ಇಲ್ಲಿ ತೋರಿಸಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ವಾಟ್ಸಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ವಿಷಯ ಮುಗಿಸ್ತೀನಿ. ದಯವಿಟ್ಟು ನಿಮ್ಮ ಗ್ರೂಪುಗಳಲ್ಲಿ ಯಾವಾಗ ಇದ್ರವೇ ಗ್ರೂಪುಗಳು, ಸ್ನೇಹಿತರು, ಇವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ನಾಳೆ ಗೊತ್ತಾಗೋ ವಿಷಯ ಇವತ್ತೇ ಗೊತ್ತಾಗ್ಬಿಡ್ಲಿ. ಅವಾಗೇನಾಗುತ್ತೆ, ಈ ಪೆಟ್ರೋಲ್ ಬಜೆಟು ಅರ್ಧಕ್ಕರ್ಧ ಉಳಿಯುತ್ತೆ. ಹಂಗಾಗಿ ಮೊನ್ನೆ ಒಬ್ಬರು ಫ್ರೆಂಡ್ ಹೇಳಿದ್ರು 11 ಲಕ್ಷ ರೂಪಾಯಿ ಪೆಟ್ರೋಲ್ ಹಾಕಿದ್ದಾರೆ ಅವರು. ಯಾಕೆಂದ್ರೆ ಅಯ್ಯೋ ಗೊತ್ತೇ ಇಲ್ಲ ಸರ್, ಇವೆಲ್ಲ ಆಪ್ಷನ್ ನಮಗೆ ನೋಡೋಕ್ಕೆ ಹೋಗಿಲ್ಲ, ಹಂಗಾಗಿ ನಾನು ಹಾಕಿ ಸಾಕಾಯ್ತು, ಮೊನ್ನೆ ಗೊತ್ತಾಯ್ತು ಅಂದರು. ಫಸ್ಟೇ ಗೊತ್ತಾಗಿದ್ರೆ 6 ಲಕ್ಷ ಉಳಿದಿರೋದು ಅವ್ರಿಗೆ. ಹಂಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ನೋಡಿ, ಇದು ಡೈರೆಕ್ಟ್ ಇಂಜೆಕ್ಷನ್ ಅಂತಂದರೆ ಟರ್ಬೋ ಗಾಡಿ ಅಂತೆಲ್ಲ ಕರಿತೀವಿ, ಆ ಥರ ಇದು. ಅದು ಸ್ಪೆಸಿಫಿಕ್ ಆಗಿ ಎಲ್ಲ ನಿಮ್ಗಳಿಗೆ ಹೇಳ್ಕೋದ್ರೆ ಅರ್ಥ ಆಗಲ್ಲ. ಏನಂತಂದರೆ ಎಲ್ಲ ಗಾಡಿಗಳಿಗೆ ಇಂಜನ್ ಮೇಲಿಂದ ಪೆಟ್ರೋಲ್ ಇಂಜೆಕ್ಟ್ ಆದರೆ, ಈ ಗಾಡಿಗಳಿಗೆ ಇಂಜನ್ ಮಧ್ಯದಲ್ಲಿ ಇಂಜೆಕ್ಟ್ ಆಗ್ತದೆ. ಅದಕ್ಕೆ ಡೈರೆಕ್ಟ್ ಇಂಜೆಕ್ಷನ್ ಅಂತ ಇದ್ರ ಹೆಸರು. ಓಕೆನಾ? ನೋಡಿ, ಫಿಟ್ಟಿಂಗ್ ಎಲ್ಲ ಆಯಿತು. ಪ್ಲಸ್ ನಾನು ಕೂಡ ಟ್ರಯಲು ಸುಮಾರು ಓಡಿಸಿದೆ. ಕಸ್ಟಮರ್ ಕೂಡ ಒಂದು ಸ್ವಲ್ಪ ಓಡಿಸಿದ್ದಾರೆ, ತುಂಬ ಇಷ್ಟ ಆಯ್ತು ಅವ್ರಿಗೆ. ಅವ್ರು ಆಲ್ರೆಡಿ CNG ಗಾಡಿ ಬೇರೆ ಒಂದು ಕಂಪ್ನಿ ಫಿಟೆಡ್ ಗಾಡಿ ಇಟ್ಕೊಂಡಿದ್ದಾರೆ, ಹುಂಡೈ ಎಕ್ಸ್ಟೀರ್ ಅಂತ. ಅದ್ರ ಫೀಲು ಇದ್ರ ಫೀಲ್ ನೋಡಿದಾಗ ತುಂಬ ಇಷ್ಟ ಆಯ್ತು ಅವ್ರಿಗೆ. ಆಮೇಲೆ ಫಿಟ್ಟಿಂಗ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಸಾಧ್ಯವಾದರೆ ಅವ್ರ ಕೈಲಿ ಕೂಡ ಒಂದೆರಡು ಮಾತು ಮಾತಾಡಿಸ್ತೀನಿ, ನೋಡ್ಬೋದು. ನೋಡಿ, CNG ಫಿಟ್ ಮಾಡಿಸಿದ್ಮೇಲೆ ಕಂಪನಿಯಿಂದ ಬರುವಂಥ ಒರಿಜಿನಲ್ ಫಿಟ್ಟಿಂಗು ಯಾವುದೇ ಥರ ಏನೂ ಬಿಚ್ಚುವುದಿಲ್ಲ, ಅದೆಲ್ಲ ಅದೇ ಥರ ಇರುತ್ತೆ. ಅದ್ರ ಜೊತೆಗೆ ಆ್ಯಡ್ ಮಾಡ್ತೀವಿ ಅಷ್ಟೇ. ಓಕೆನಾ? ಆ್ಯಡ್ ಮಾಡ್ತೀವಿ. ನಾಳೆ ದಿನ ಈ ಗಾಡಿಯಿಂದ ಕಿಟ್ ಬಿಚ್ಚಿದ್ರೂ ಪೆಟ್ರೋಲ್ ಐಟಮ್ ಎಲ್ಲನೂ ಹಂಗೆ ಇರ್ತದೆ, ಅದೇ ಥರ ಕೆಲಸ ಮಾಡುತ್ತೆ. ಹಂಗಾಗಿ ನೋಡಿ, ಇದು ಬಂದ್ಬಿಟ್ಟು ರೆಡ್ಯೂಸರು. CNG ಟ್ಯಾಂಕಿಂದ ಬರುವಂಥ 200, 220, 230 ಬಾರ್ ಪ್ರೆಸರ್ನ ಬರೀ 2 ಬಾರ್ ಪ್ರೆಸರ್ಗೆ ಲೋ ಮಾಡುವಂಥದ್ದು ಇದ್ರ ಕೆಲಸ ಅಷ್ಟೇ. ಆಮೇಲೆ ಇಂಜೆಕ್ಟರ್ಸ್ 1, 2, ಇಲ್ಲಿ 3 ಇಷ್ಟೇ ಐಟಮ್ ಹಾಕಿರೋದು, ಇನ್ನೇನು ಹಾಕಿಲ್ಲ ಇಲ್ಲಿ. ನೀವು ನೋಡ್ಬೋದು, ಇಂಜನ್ ರೂಮ್ ಎಲ್ಲ ಫುಲ್ಲು ಖಾಲಿ ಇದೆ. ಓಕೆನಾ? ಈ ಥರ ಇರುತ್ತೆ. ಕಂಪ್ನಿಯಿಂದ ಬಂದಿರುವಂಥ ಒರಿಜಿನಲ್ ಫಿಟ್ಟಿಂಗ್ ಪೆಟ್ರೋಲ್ದು ಹಂಗೆ ಇರುತ್ತೆ, ಯಾವುದೂ ಬಿಚ್ಚಕ್ಕೆ ಹೋಗಲ್ಲ, ಬರೀ CNG ಆ್ಯಡ್ ಮಾಡೋದು ಅಷ್ಟೇ. ಆಮೇಲೆ ಪೆಟ್ರೋಲಲ್ಲಿ ಸ್ಟಾರ್ಟ್ ಆಗುತ್ತೆ, CNG ತಾನಾಗೆ ಚೇಂಜ್ ಆಗುತ್ತೆ, ಆಟೋಮೆಟಿಕ್ಕಾಗೆಲ್ಲ ಚೇಂಜ್ ಓವರ್ ಮಾಡ್ಕೊಳ್ಳುತ್ತೆ. ಆಮೇಲೆ ಇದು ಡೈರೆಕ್ಟ್ ಇಂಜೆಕ್ಷನ್ ಗಾಡಿ ಇರೋದ್ರಿಂದ ಕೂಡ ಪೆಟ್ರೋಲ್ ಕೂಡ ಸ್ವಲ್ಪ ಹೋಗ್ತಾ ಇರುತ್ತೆ. ಟೋಟಲ್ ಆಗಿ ಈ ಗಾಡಿ ಮೈಲೇಜು, ಈ ಗಾಡಿ ಫ್ಯೂಲ್ ಬಜೆಟ್ ಏನಿದೆ ಅದರಲ್ಲಿ ಅರ್ಧ ಉಳಿಯುತ್ತೆ. ಓಕೆನಾ? ಈಗೆಲ್ಲ ಮೈಸೂರು ಜರ್ನಿ ಮಾಡಬೇಕು ನೀವು, 2000 ರೂಪಾಯಿ ಪೆಟ್ರೋಲ್ ಬೇಕು ಈ ಗಾಡಿಗೆ ಅಂದರೆ CNG ಹಾಕಿದ್ಮೇಲೆ 1000 ರೂಪಾಯಿ ಸಾಕು. ಆ ಥರ ನಿಮ್ಮದು ಯಾವುದೇ ಪೆಟ್ರೋಲ್ ಗಾಡಿ ಇರಲಿ, ಡೈರೆಕ್ಟ್ ಇಂಜೆಕ್ಷನ್ ಇರಲಿ, ನಾರ್ಮಲ್ ಆಸ್ಪಿರೆಂಟ್ ಇರಲಿ, ತುಂಬ ಹಳೆ ಗಾಡಿ, ಕಾರ್ಪೊರೇಟರ್ ಗಾಡಿ ಇರಲಿ, ಯಾವುದೇ ಗಾಡಿ ಇದ್ರೂ ಹೇಳಿ CNG ಹಾಕ್ಕೊಡ್ತೀವಿ. ಓಕೆನಾ? ನೋಡಿ, ಟರ್ಬೋ GDI. ಓಕೆನಾ? ಈ ಥರ ಇರುತ್ತೆ ಫಿಟ್ಟಿಂಗ್ ಸಿಸ್ಟಮ್. ನೀವು ನೋಡ್ಬೋದು, ತುಂಬ ಕ್ಲಿಯರ್ ಆಗಿದೆ. ಯಾವುದೇ ಥರ ಏನು ಮೆಕ್ಯಾನಿಕ್ ಕೆಲಸ ಮಾಡ್ಸೋಕ್ಕೆ, ಸರ್ವಿಸ್ ಮಾಡ್ಸೋಕ್ಕೆಲ್ಲ ಏನೂ ತೊಂದರೆ ಇಲ್ಲ, ಯಾವುದೂ ಅಡ್ಡ ಆಗೋದಿಲ್ಲ. ಓಕೆನಾ? ಆಮೇಲೆ ಸೇಫ್ಟಿ ಬಗ್ಗೆ ಕೇಳಬೇಕು ಅಂದರೆ ಎಲ್ಲ ಗೌರ್ಮೆಂಟಿಂದ ಅಪ್ರೂವ್ಡ್ ಇರುವಂಥ ಟ್ಯಾಂಕು ಮತ್ತು ಕಿಟ್ಗಳೇ ಯೂಸ್ ಮಾಡೋದು. ಯಾವುದೇ ಥರ ಏನೂ ತೊಂದರೆ ಇಲ್ಲ, ನಿಮಗೆ ಆರಾಮಾಗಿ ಕಿಟ್ನ ಫಿಟ್ ಮಾಡಿಕೊಂಡು ಓಡಿಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಇದು GDI ಮ್ಯಾನ್ಯುಯಲ್ ಗೇರ್, ಇದು ಆಟೋಮೆಟಿಕ್ ಗೇರ್ ಅಲ್ಲ, ಇದು ಮ್ಯಾನ್ಯುಯಲ್ ಗೇರು. ಓಕೆನಾ? ಈ ಥರ ಇರುತ್ತೆ. ನಿಮ್ಮದು ಯಾವುದೇ GDI ಗಾಡಿ ಇರಲಿ ಅಥವಾ ಹೈ ಕ್ರಾಸ್ ಇರಲಿ, ಎಲ್ಲ ಗಾಡಿಗೂ CNG ಮಾಡಿಕೊಡ್ತೀವಿ. ಆಮೇಲೆ ತುಂಬ ಥರದ ಗಾಡಿ, ಎಲ್ಲ ಥರ ಗಾಡಿಗೂ ವೀಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾವೆ, ನೀವು ಅವನ್ನೂ ಕೂಡ ನೋಡ್ಬೋದು. ಅದರಲ್ಲಿ ನಿಮ್ಮ ಗಾಡಿ ಕೂಡ, ನಿಮ್ಮ ಮಾಡಲ್ ಗಾಡಿ, ನಿಮ್ಮ ಗಾಡಿ ಕೂಡ ಇದ್ದರೆ ನೀವು ನೋಡ್ಕೋಬೋದು, ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಆಮೇಲೆ ನೀವು ನೋಡ್ಬೋದು, ಫಿಲ್ಲಿಂಗ್ ವಾಲ್ ಎಲ್ಲೂ ಕೊಟ್ಟಿಲ್ಲ,
ಪೆಟ್ರೋಲ್ ಕ್ಯಾಪ್ ಒಳಗಡೆನೇ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ತುಂಬ ಕಡಿಮೆ ಜಾಗ ಇರುತ್ತೆ ಈ ಗಾಡಿಗಳಲ್ಲೆಲ್ಲ, ಆದ್ರೂ ಇದ್ರೊಳಗಡೆನೇ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ಕಸ್ಟಮರ್ಗಳಿಗೆ ಅಫಿಷಿಯಲ್ ಆಗಿರಲಿ ಅಂತ ಹೇಳ್ಬಿಟ್ಟು. ಇಂಥ ಟರ್ಬೋ ಗಾಡಿ ಇಟ್ಕೊಂಡು ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಬಾನೆಟ್ ಓಪನ್ ಮಾಡಿ ಗ್ಯಾಸ್ ಹಾಕಿ ಅಂದರೆ ಚೆನ್ನಾಗಿರಲ್ಲ. ಹಂಗಾಗಿ ಇಲ್ಲೇ ಮಾಡಿಕೊಟ್ಟಿದ್ದೀವಿ, ಯೂಸರ್ ಫ್ರೆಂಡ್ಲಿಗೆ ಅಫಿಷಿಯಲಾಗಿ ಮಾಡ್ಬೋದು. ಆಮೇಲೆ ಟ್ಯಾಂಕ್ ಬಂದು ಕೆಳಗಡೆ ಫ್ಲಾಟಲ್ಲಿ ಸರ್ಫೇಸಲ್ಲಿ ಕೂಡಿಸಿದ್ದೀವಿ. ಏನಕ್ಕೆ ಅಂತಂದರೆ ಆದಷ್ಟು ಲಗೇಜ್ ಸ್ಪೇಸ್ ಇರಲಿ ಅಂತೇಳಿ. ಈ ಪಾರ್ಸಲ್ ಟ್ರೈ ತೆಗೆದುಬಿಟ್ರೆ ನೀವು ಇದ್ರ ಮೇಲೆಲ್ಲ ಲಗೇಜ್ ಇಕ್ಕೋಬೋದು, ಬ್ಯಾಗ್ ಸೂಟ್ ಕೇಸೆಲ್ಲ ಇಡ್ಬೋದು, ಏನೂ ತೊಂದರೆ ಇಲ್ಲ ನಿಮಗೆ. ಇದ್ರ ಮೇಲೆಲ್ಲ ಲಗೇಜ್ ಇಟ್ಕೋಬೋದು ನೀವು, ಓಕೆನಾ, ಏನೂ ಸಮಸ್ಯೆ ಇಲ್ಲ. ನೋಡ್ಬೋದು ಇಲ್ಲಿ ವೆನ್ಯೂ ಟರ್ಬೋ GDI ಗಾಡಿ. ಆಮೇಲೆ ನಿಮ್ಮ ಗಾಡಿಯಲ್ಲಿ ಆಲ್ರೆಡಿ ಚಿಕ್ಕ ಟ್ಯಾಂಕ್ ಇದೆ ಹಿಂಗೆ ಅಂತಂದರೆ ದೊಡ್ಡ ಟ್ಯಾಂಕ್ ಅಪ್ಗ್ರೇಡ್ ಬೇಕಂದ್ರೂ ಮಾಡ್ಕೋಬೋದು ನೀವು. ಅಥವಾ ಡಿಸೈರ್ ಅದು ಇದೆಲ್ಲ ಚಿಕ್ಕ ಟ್ಯಾಂಕ್ ಇದೆ, ಕಂಪನಿ ಫಿಟ್ಟಿಂಗ್ ಗಾಡಿಗಳು ಚಿಕ್ಕವಿದಾವೆ ಅಂದರೆ ದೊಡ್ಡದು ಹಾಕ್ಕೊಳ್ಳೋದು, ಎಕ್ಸ್ಟ್ರಾ ಟ್ಯಾಂಕ್ ಹಾಕ್ಕೊಳ್ಳೋದು. ಆಟೋಗಳಿಗೆ ಇದಕ್ಕೆ ಯಾವುದೇ CNG ಬಗ್ಗೆ ಏನೇ ಸೊಲ್ಯೂಷನ್ ಬೇಕಂದ್ರೂ ನಮಗೆ ಕಾಲ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆದಷ್ಟು ಲೋಕಲ್ ಅವ್ರ ಹತ್ರನೇ ಫಿಟ್ ಮಾಡಿಸಿ ಅಂತ ಹೇಳ್ತಾ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಹೊರಗಡೆಯಿಂದ ಬರ್ತಾರೆ, ಗ್ಯಾರೇಜ್ಗಳು ಮಾಡ್ತಾರೆ, ಒಂದಷ್ಟು ಗಾಡಿ ಫಿಟ್ ಮಾಡ್ತಾರೆ, ಆಮೇಲೆ ಊರುಗಳ ಕಡೆ ಸೀದೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾರೆ, ನಿಮ್ಮ ಸರ್ವಿಸ್ ಕೊಡೋರೇ ಇರಲ್ಲ. ಅರ್ಥ ಮಾಡ್ಕೊಳ್ಳಿ, ಒಂದು ದೊಡ್ಡ ಗ್ಯಾರೇಜ್ ಇದೆ ಅಂತಂದರೆ ಅವ್ರು ನಿಮಗೆ ಸರ್ವಿಸ್ ಕೊಡೋಕ್ಕಂತಾನೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ರೆಡಿ ಇರ್ತಾರೆ. ಎಲ್ಲೆಲ್ಲೋ ಯಾರೋ ಕಡಿಮೆ ಮಾಡ್ತಾರೆ, ಮತ್ತೊಂದು ಮಾಡ್ತಾರೋ ಅಂತ ಹೋಗಿ ಮಾಡಿಸ್ಕೊಂಡು ಆಮೇಲೆ ನಿಮ್ಮ ಸರ್ವಿಸ್ ಸಿಗದೆ ಒದ್ದಾಡುವಂಥ ಕೆಲಸಗಳು ಬೇಡಿ. ಆಮೇಲೆ ಆದಷ್ಟು ಸ್ವಲ್ಪ ಪಾಪ್ಯುಲರ್ ಆಗಿರುವಂಥ ಬ್ರ್ಯಾಂಡ್ಗಳನ್ನ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಸ್ವಲ್ಪ ದಿನ ಆದಮೇಲೆ ಯಾವುದೋ ಒಂದು ಐಟಮ್ ಹೋಯ್ತು ಅಂದರೆ ಆ ಪೇರ್ ಪಾರ್ಟ್ಸು ಸರ್ವಿಸ್ ಸಿಗುವಂತೆ ಇರಬೇಕು. ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋ ಪಾಯಿಂಟ್ ಏನು ಅಂತ ಅಲ್ವಾ. ಹಂಗಾಗಿ ಈಗ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಈ ಚೈನಾ ಗಾಡಿಗಳು ಅವು ಇವೆಲ್ಲ ಅನ್ಬ್ರ್ಯಾಂಡೆಡ್ ಎಲೆಕ್ಟ್ರಿಕ್ ಸ್ಕೂಟ್ರ್ಗಳೆಲ್ಲ ತಗೊಂಡವ್ರು. ಅವ್ರು ರಿಪೇರಿ ಆದರೆ ಸರ್ವಿಸ್ ಆಗಲ್ಲ, ಹಂಗೆ ಬಿದ್ದಿರ್ತವೆ. ಅದೇ ಏತರ್, ಓಲಾ, TVS ಈ ಥರ ಎಲೆಕ್ಟ್ರಿಕ್ ಸ್ಕೂಟ್ರ್ಗಳಂದರೆ ಅವರೆಲ್ಲ ಥರ ಸರ್ವಿಸ್ ಕೊಡ್ತಾರೆ, ಪಾರ್ಟ್ ಸಿಕ್ಕಿರ್ತಾರೆ. ಯಾಕಂದ್ರೆ ಅದಕ್ಕೆಲ್ಲ ಬ್ಯಾಕಪ್ ಇಟ್ಕೊಂಡೆ ಅವ್ರು ಮಾಡಿರ್ತಾರೆ. ಇದು ಎಕ್ಸಾಂಪಲ್ ನಾನು ಹೇಳಿದೆ. ಆ ಥರ ದೊಡ್ಡ ದೊಡ್ಡ ಗ್ಯಾರೇಜ್ಗಳು ಈಗ ನೋಡಿ, ನಮ್ಮದು ಮಾದೇಪುರದಲ್ಲಿದೆ, ನಾಗರಬಾವಿಲಿದೆ, ನೆಕ್ಸ್ಟ್ ಏರ್ಪೋರ್ಟ್ ಹಿಂದೆಗಡೆ, ಹೆಬ್ಬಾಳೆ, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಕಡೆ ಬರ್ತಾ ಇದೆ. ಏನಕ್ಕೆ ಅಂತಂದರೆ ನಾವಿಲ್ಲೇ ಲೋಕಲ್ ಅವರು. ನಾವುಗಳು ಯಾವತ್ತಿಗೂ ಊರುಗಳ ಕಡೆ ಹೋಗ್ತೀವಿ ಖಾಲಿ ಮಾಡ್ಕೊಳೋ ಅಂತೇನಿಲ್ಲ. ಹಿಂದಿಯವರು ಅವ್ರು ಇವರೆಲ್ಲ ಯಾರೋ ಸೇಟು ಅವನೇ ಮತ್ತೊಬ್ಬ ಅವನೇ ಅಂತ ಹೇಳ್ಬಿಟ್ಟೆಲ್ಲ ನೀವು ಹೋಗಿ ಹಾಕಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಂದು ಕೆಲಸಗಳು ಮಾಡ್ಕೊಡಲ್ಲ. ಆಮೇಲೆ ನಾಳೆ ದುಡ್ಡಾದ್ಮೇಲೆ ಅಥವಾ ಊರಲ್ಲಿ ಏನೋ ಕೆಲಸ ಐತೆ ಅಂದಾಗ ಸೀದಾ ಫ್ಯಾಮಿಲಿ ಕರ್ಕೊಂಡು ಹೋಗ್ಬಿಡ್ತಾನೆ ಊರಿಗೆ. ನಿಮಗೆಲ್ಲ ಸರ್ವಿಸ್ಗಳು ಕೊಡೋರು ಯಾರು? ಇದನ್ನೆಲ್ಲ ಸ್ವಲ್ಪ ಮುಂದಿನ ಹಂತಕ್ಕೆ ಯೋಚನೆ ಮಾಡಿ. ಈಗ ಒಂದು ಗಾಡಿ ತೊಗೊಂಡ್ರೆ ನೀವು 5 ರಿಂದ 10 ವರ್ಷ ಯೂಸ್ ಮಾಡ್ತೀರಾ. 10 ವರ್ಷ ಅಟ್ಲೀಸ್ಟ್ ನಿಮ್ಮ ಗಾಡಿಗೆ ಸರ್ವಿಸ್ ಬೇಕಲ್ವಾ ಏನೇ ಆದ್ರೂ. ಹಂಗಾಗಿ ನನ್ನ ರಿಕ್ವೆಸ್ಟ್ ಏನು ಅಂದರೆ ಆದಷ್ಟು ಲೋಕಲ್ ಅವ್ರ ಹತ್ರ ಬಿಸ್ನೆಸ್ ಮಾಡಿ ಅಂತ ಹೇಳ್ತಾ ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಸರ್ವಿಸು ಸಿಗಬೇಕು, ಪ್ಲಸ್ ನಿಮ್ಮ ಜೊತೆಯಲ್ಲಿ ಕೂಡ ನಾವು ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ವಿಷಯ ಮುಟ್ಟಿಸ್ತಾ ಇದ್ದೀನಿ, ಓಕೆನಾ. ಸೇಟುಗಳನ್ನ ನಾರ್ತ್ ಇಂಡಿಯಾದನ್ನ ಹೊರಗಡೆ ಅವ್ರನ್ನೆಲ್ಲ ಅವಾಯ್ಡ್ ಮಾಡಿ, ಅವ್ರನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಇವತ್ತೆಲ್ಲ ನಾಳೆ ಊರ ಕಡೆಗೆ ಹೋಗ್ಬಿಡ್ತಾರೆ, ಆಮೇಲೆ ನಿಮಗೆಲ್ಲ ಸರ್ವಿಸ್ ಕೊಡೋರು ಇರಲ್ಲ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬನ್ನಿ, ಪೆಟ್ರೋಲ್ ಗಾಡಿ CNG ಹಾಕಿಸ್ಕೊಳ್ಳಿ, ಆಮೇಲೆ ಒಳ್ಳೆ ಫಿಟ್ಟಿಂಗ್ ಮಾಡಿಸ್ಕೊಳ್ಳಿ. ನೀವು ಕಸ್ಟಮರ್ ಕೂಡ ಅಷ್ಟೇ ತುಂಬ ಖುಷಿ ಆಗ್ಬಿಟ್ರು, ಕೆಲಸ ಎಲ್ಲ ನೋಡಿ ತುಂಬ ಖುಷಿ ಆಗ್ಬಿಟ್ರು. ಹಂಗಾಗಿ ಸಾಧ್ಯವಾದ್ರೆ ಅವ್ರ ಕೈಲಿ ಕೂಡ ಒಂದೆರಡು ಮಾತು ಮಾತಾಡಿಸ್ತೀನಿ, ನೋಡ್ತಾ ಇರಿ. ಸರ್ ನಮಸ್ತೆ. ನಮಸ್ತೆ ವೀಕ್ಷಕರೇ, ನಾನು ಈಗ ಇವ್ರದ್ದೆಲ್ಲ ನಾನು ಯೂಟ್ಯೂಬಲ್ಲಿ ಚಾನಲ್ ನೋಡಿದೆ. ಎಲ್ಲ ವೆಹಿಕಲ್ಸ್ ಇಂದು ಥಾರ್ ವೆಹಿಕಲ್ಲು, ಎರ್ಟಿಗಾದು ಎಲ್ಲ ವೆಹಿಕಲ್ಸ್ ನೋಡಿ ಭಾಳನೇ ಖುಷಿ ಆಯಿತು. ನಾನು ಅವಾಗ ನಂದು ವೆರ್ನೋ ಕಾರು ನಂಗೆ ಮೈಲೇಜ್ ಬರೀ 10 ರಿಂದ 12 ಕೊಡ್ತಾ ಇತ್ತು. ಭಾಳ ಬೇಸರ ಆಗ್ತಿತ್ತು. ನಾನು ಎಲ್ಲರೂ ಹೋಗ್ಬೇಕು ಅಂತಂದರೆ ಪೆಟ್ರೋಲ್ ಖರ್ಚು ಭಾಳ ಬರ್ತಿತ್ತು. ಅದು ಆ ಕಾರಣದಿಂದ ನನಗೆ ದುಡ್ಡಿನ ಖರ್ಚಾಗ್ತಿದೆ ಅಂತ ಭಾಳ ಮನಸ್ಸಲ್ಲಿ ಒಂದು ಸಂಕೋಚ ಇತ್ತು. ಅವಾಗ ಇವ್ರದ್ದು ವೀಡಿಯೋ ನಾನು ಯೂಟ್ಯೂಬಲ್ಲಿ ಹಿಂಗೆ ನೋಡ್ತಾ ರೀಲ್ಸ್ ನೋಡ್ತಾ ಇವರು ನೋಡಿದೆ. ಭಾಳ ಚೆನ್ನಾಗಿ ಎಲ್ಲದನ್ನು ವಿಂಗಡಿಸಿ ಎಲ್ಲ ಹೇಳ್ತಾ ಬಂದರು. ಅವಾಗ ನನಗೊಂದು ಸತಿ ಮಾತಾಡೋಣ ಅಂತ ಇವ್ರಿಗೆ ಫೋನ್ ಮಾಡಿ ಮಾತಾಡಿದೆ. ಎಲ್ಲದನ್ನು ತಿಳ್ಕೊಂಡೆ, ಏನು ಅಂದರೆ ಏನು. ನಾನು ಮತ್ತು ನಂದು ವೆಹಿಕಲ್ಲು ಟರ್ಬೋ ಇಂಜಿನ್ನು, ಸಾದಾ ಇಂಜಿನ್ಕಿಂತ ಟರ್ಬೋ ಇಂಜಿನ್ ಇರೋದ್ರಿಂದ ಇದು ಸ್ವಲ್ಪ ಬೇರೆ ಥರ ವರ್ಕಿಂಗ್ ಇರೋದ್ರಿಂದ ಪರ್ಫಾರ್ಮೆನ್ಸು ಜಾಸ್ತಿ ಇರುತ್ತೆ, ಚೆನ್ನಾಗಿ ಮಾಡುತ್ತೆ ಅಂತ ಇವರು ನನಗೆ ಆಶ್ವಾಸನೆ ಕೊಟ್ಟು ಭಾಳ ಚೆನ್ನಾಗಾಗುತ್ತೆ ಅಂತ. ಅದಕ್ಕೆ ಇವ್ರನ್ನ ಹುಡ್ಕೊಂಡು ನಾನು ಬೆಂಗಳೂರಲ್ಲಿ ಬಾದಾಮಿ ಇದಕ್ಕೆ ಲೊಕೇಶನಿಗೆ ಬಂದು ಮಾದೇಪುರ ಲೊಕೇಶನಿಗೆ ಬಂದು ಬೆಳಗ್ಗೆ ನಾನು 10 ಗಂಟೆಗೆ ಬಂದು ನಾನು ಫೋನ್ ಮಾಡಿದ ತಕ್ಷಣವೇ ಬಂದು ಎಲ್ಲ ಕಿಟ್ ಬಂದು ಬೆಳಗ್ಗೆ 10 ರಿಂದ ರಾತ್ರಿಗೆ 11 ಕಾಲ ತನಕನೂ ಇನ್ನೂ ಸತತವಾಗಿ
ಎಲ್ಲದನ್ನ ವಿಂಗಡಿಸಿ ಎಲ್ಲ ಒಂದೊಂದು ಏನು ಕಣದಲ್ಲಿ ಹೆಂಗೆ ಫ್ಯೂಲ್ ಇಂಜೆಕ್ಟು ಎಲ್ಲ ECU ಎಲ್ಲದನ್ನ ಚೆನ್ನಾಗಿ ಮಾಡಿ ಮತ್ತೆ ಟ್ಯಾಂಕ್ ಕೂರ್ಸೋದು ಹಿಂದ್ಗಡೆ ಫಿಲ್ಲಿಂಗ್ ಕ್ಯಾಪ್ ಅಲ್ಲಿ ಹಿಂದ್ಗಡೆಗೆ ನೀಟಾಗಿ ಮಾಡಿ ಬಹಳ ಚೆನ್ನಾಗಿ ಜಾಗ ತುಂಬಾ ಕಡಿಮೆ ಇದೆ ಆದ್ರೂ ಬಹಳನೇ ಚೆನ್ನಾಗಿ ಮಾಡಿದ್ದಾರೆ. ಬಹಳನೇ ಸಂತೃಪ್ತಿ ಆಯ್ತು. ಆಮೇಲೆ ಈಗ ಟೆಸ್ಟ್ ಮಾಡಿ ಬಂದೆ, ಬಹಳ ಖುಷಿ ಆಯ್ತು. ಸೇಮ್ ಪೆಟ್ರೋಲ್ ಗಾಡಿದು ಏನು ಪರ್ಫಾರ್ಮೆನ್ಸ್ ಸೇಮ್ ಅದೇ CNGನೇ ಇದೆ, ಏನು ವ್ಯತ್ಯಾಸನೇ ನನಗೆ ಕಾಣಲಿಲ್ಲ. ಬಹಳ ಖುಷಿ ಆಯ್ತು ಇವ್ರ ವರ್ಕ್ ನೋಡಿ, ಬಹಳನೇ ಸಂತುಷ್ಟ ಆಯ್ತು ನನಗೆ. ಕೆಲಸ ಫಿನಿಶಿಂಗ್ ಎಲ್ಲ ಬಹಳ ಚೆನ್ನಾಗಿದೆ. ನಿಮ್ಮ ಎಲ್ಲ ವರ್ಕರ್ಸ್ ಎಲ್ಲ ಬಹಳನೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಸಹಕರಿಸಿ ಬೆಳಗ್ಗೆಯಿಂದ ರಾತ್ರಿ ತನಕ ಸತತವಾಗಿ ದೃಢ ಸಂಕಲ್ಪದಿಂದ ಇದನ್ನ ಗಾಡಿ ರೆಡಿ ಮಾಡೋದು, ಅದು ನನಗೆ ಬಹಳ ಖುಷಿ ಆಯ್ತು. ಒಳ್ಳೆ ಐಟಮ್ ಹಾಕಿ ಎಲ್ಲದು ಮಾಡಿ ಬಹಳನೇ ಸಂತೃಪ್ತಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, ಓಕೆ ಸರ್. ಏನಕ್ಕೆ ನಾನು ಯಾವುದೇ ಗಾಡಿಗೆ ಇಷ್ಟು ಕ್ಲೀನಾಗಿ ನಾವು ಮಾಡಿಸ್ತೀವಿ ಅಂತಂದರೆ ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಯಾಕೆಂದರೆ ನೀವು ಈ ಪ್ರೊಫೆಷನಲ್ಸ್ ಆಗಿರಲ್ಲ. ನಿಮ್ಮ ಪ್ರೊಫೆಷನಲ್ ನೀವು ಎಕ್ಸ್ಪರ್ಟ್ಗಳಾಗಿರ್ತೀರಾ, ಪ್ಲಸ್ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ, ಅದನ್ನು ಮಾಡ್ತಾ ಇರ್ತೀರಾ. ನಾವು ಇದನ್ನು ಮಾಡೋರು ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಕ್ಲೀನಾಗಿ ಮಾಡಿಕೊಟ್ಬಿಟ್ರೆ ನಿಮಗೆ ಮತ್ತೆ ಆ ಟೆನ್ಷನ್ ಇರಲ್ಲ. ಮತ್ತು ಇನ್ನೊಂದು ಏನಂತಂದರೆ ಮನ್ಸಲ್ಲಿ ನಿಮ್ಗೆ ಅನ್ಸಲ್ಲ ಎಲ್ಲೋ ಒಂದು ಕಡೆ ಹೋದೆ ಏನೋ ಮಾಡಿಬಿಟ್ರಪ್ಪ ನನಗೆ ಅನ್ನೋ ಥರ ಇರಲ್ಲ. ಕರೆಕ್ಟ್ ಅಲ್ವಾ? ಹಂಗಾಗಿ ಆಮೇಲೆ ಈಗ ನೋಡಿ, ನೀವು ಹೇಳಿದ್ರಿ ಟರ್ಬೋ ಗಾಡಿ ಇದಕ್ಕೆ ಪಿಕಪ್ ಬೇರೆ ಫೀಲಿಂಗೇ ಬೇರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೀವು ಹೇಳಿದ್ರಿ ಮನೆಯಲ್ಲಿ ಚೇಂಜ್ ಮಾಡಿಬಿಡಿ ಅಂತಂದ್ರೆ ಆದ್ರೂ ಟರ್ಬೋ ಗಾಡಿ ಬೇಡ ಅಂತ ಇಟ್ಕೊಂಡಿದ್ದೀನಿ ಅಂತ. ಹಂಗಾಗಿ ನಾನು ನಿಜವಾಗ್ಲೂ ಹೇಳ್ತೀನಿ, ಇನ್ನೂ 10 ವರ್ಷ ನೀವು ಈ ಗಾಡಿನ ಯೂಸ್ ಮಾಡ್ಬೋದು. ಇನ್ನೂ 10 ವರ್ಷ ಖಂಡಿತ ಯೂಸ್ ಮಾಡ್ಬೋದು. ನಾನು ಹೇಳಿದಲ್ಲ, ಆ ಥರ ಸ್ವಲ್ಪ ಮೇಂಟೆನೆನ್ಸ್ ಚೇಂಜಸ್ ಮಾಡಿಕೊಂಡ್ರೆ ಫಸ್ಟ್ ಕ್ಲಾಸಾಗಿ ಓಡುತ್ತೆ ಸರ್, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ರೆಗ್ಯುಲರ್ ಸರ್ವಿಸ್ ಎಲ್ಲ ಮಾಮೂಲಿ 10,000ಕ್ಕೆ ಏನಿದೆ ನೀವು ಅದನ್ನೇ ಮಾಡಿಸ್ಕೊಳ್ಳಿ, ಏನೋ ಅದರಲ್ಲಿ ಏನು ಚೇಂಜಸ್ ಇಲ್ಲ. ಇಷ್ಟೇನಾ ಸರ್, ಬೇರೆ ಇನ್ನೇನಿಲ್ಲ. ಇಲ್ಲ ಇಟ್ಕೊಳ್ಳಿ ಸರ್, ನಿಜವಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ ನಿಮ್ಗೆ ಅಷ್ಟೆಲ್ಲ ನಿಮ್ಮ ಗಾಡಿಗಳು ಚೆನ್ನಾಗಿರ್ಬೇಕು ಅಂತಾನೆ ನಾವು ಪ್ರತಿಯೊಂದರಲ್ಲಿ ಸ್ಟ್ಯಾಂಡ್ ಆಗ್ಬೋದು, ಫಿಟ್ಟಿಂಗ್ ಆಗ್ಬೋದು, ಎಲ್ಲ ಕ್ಲೀನಾಗಿ ನೋಡಿ ಮಾಡ್ಕೊಡೋದು. ಏನಕ್ಕೆ ಅಂತಂದ್ರೆ ನಿಮ್ಮ ಕೆಲಸದಲ್ಲಿ ನೀವು ಬಿಸಿ ಇರ್ತಾರೆ, ಇದ್ರ ಬಗ್ಗೆ ಟೆನ್ಷನ್ ತಗೋಬಾರ್ದು ಅಂತ ಅಷ್ಟೇ. ಸೇಫ್ಟಿ ಇಶ್ಯೂ ಬಹಳನೇ ಎಲ್ಲ ನೀಟಾಗಿ ವೈರಿಂಗ್ ಫ್ಯೂಲ್ ಇಂಜೆಕ್ಷನ್ ಎಲ್ಲ ಬಹಳ ಚೆನ್ನಾಗಿ ವಿಂಗಡಣೆ ಮಾಡಿ ನೋಡಿ, ಅದು ಬಹಳ ನನಗೆ ಬಹಳ ಖುಷಿ ಆಯ್ತು. ಹೌದು, ಯಾಕಂದ್ರೆ ಮೇನ್ ನಮ್ಗೆ ಸೇಫ್ಟಿನೂ ಬೇಕು. ಹೌದು. ಇದರಲ್ಲಿ ಮತ್ತೇನಾರ ಹೆಚ್ಚು ಕಮ್ಮಿ ಆದ್ರೆ ನಮಗೂ ಹೆದರಿಕೆ ಆಗುತ್ತೆ. ಅದು ನೀವು ಬಹಳ ಚೆನ್ನಾಗಿ ಫ್ಯೂಲ್ ಇಂಜೆಕ್ಷನ್, CNG ಇಂದ ಪೈಪ್ ಕನೆಕ್ಷನ್ ಚೆನ್ನಾಗಿ ವರ್ಕ್ ಮಾಡಿದ್ರು, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಅಪ್ರಿಷಿಯೇಟ್ ಸರ್. ಆದಷ್ಟು ನಾವು ಇದೇ ಥರ ಸರ್ವಿಸ್ ಕೊಡೋಕ್ಕೆ ಖಂಡಿತ ನಾವು ರೆಡಿ ಪ್ರಯತ್ನದಲ್ಲಿರ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಏನಂದರೆ ಅವರು ಫೀಲ್ ಮಾಡಿದ್ದಾರೆ ಕೆಲಸನ, ಅವರೆಲ್ಲೂ ಹೋಗಿಲ್ಲ, ಗಾಡಿ ಹತ್ರನೇ ಇದ್ದು ಯಾವ ಥರ ಮಾಡ್ತಾರೆ ಏನು ಅಂತೆಲ್ಲ ನೋಡಿದಾಗ ಸಾಯಂಕಾಲ ನೋಡಿ ಏನು ರಿಸಲ್ಟ್ ಬಂತು ಅವ್ರಿಗೆ. ಹಂಗಾಗಿ ಆಮೇಲೆ ಇನ್ನೊಂದೇನು ಗೊತ್ತಾ, ರಿಯಾಲಿಟಿ ನೀವಾಗಲಿ ನಾನಾಗಲಿ ಅವರಾಗಲಿ ಯಾರೇ ಆಗಲಿ ಈ ಥರ ಹೇಳಿ ಸರ್ ಅಂದರೆ ಯಾರೂ ಹೇಳಲ್ಲ, ಯಾಕಂದರೆ ಅಲ್ಲಿ ಕಣ್ಣಿಂದ ನೋಡಿರ್ತಾರೆ. ಹಂಗಾಗಿ ಆಮೇಲೆ ಇನ್ನೊಂದೇನು ಗೊತ್ತಾ, ಇವತ್ತೇನು ನೀವು ವೀಡಿಯೋಗಳು ನೋಡ್ತಾ ಇದ್ರೆ ನಾಳೆ ದಿನ ನಿಮ್ಮ ಗಾಡಿ ತಗೊಬಂದು ಫಿಟ್ ಮಾಡಿಸಿದ್ರು ನಿಮಗೂ ಗೊತ್ತಾಗುತ್ತೆ ತಾನೇ ಏನು ಫಿಟ್ಟಿಂಗ್ ಡಿಫ್ರೆನ್ಸ್. ಮಧು ಯೂನಿವರ್ಸಲ್ ಆಟೋ ಗ್ಯಾಸಲ್ಲಿ ಏನು ಡಿಫ್ರೆನ್ಸ್ ಇದೆ ಫಿಟ್ಟಿಂಗಲ್ಲ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಹಂಗಾಗಿ ಆದಷ್ಟು ನಿಮ್ಮದು ಪೆಟ್ರೋಲ್ ಗಾಡಿಗಳಿದ್ರೆ CNG ಹಾಕಿಸ್ಕೊಳ್ಳಿ. ನೀವು ಕೂಡ ಫ್ಯೂಲ್ ಬಜೆಟ್ನ 50% ಸೇವ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.